ರಾಜ್ಯದಲ್ಲಿ ಸಿಎಂ ಮತ್ತು ಡಿಸಿಎಂ ಒಂದು ದೊಡ್ಡ ಚರ್ಚೆ ಆಗ್ತದೆ. ಬದಲಾವಣೆ ಚರ್ಚೆ ಇದೆ. ಹೆಚ್ಚುವರಿ ಡಿಸಿಎಂ ಬಗ್ಗೆ ಚರ್ಚೆ ಇದೆ. 3 ಡಿಸಿಎಂ ಸೃಷ್ಟಿ ಮಾಡಬೇಕು ನೋಡಿ. ನಾನು ಮೊದಲನೇದಾಗಿ ನಾನು ಸ್ಪಷ್ಟಪಡಿಸಲಿಕ್ಕೆ ಬಯಸ್ತೇನೆ, ನಾನು ಪಕ್ಷದ ಶಿಸ್ತಿನ ಸಿಪಾಯಿ. ಈ CM ಚರ್ಚೆಯಲ್ಲೂ ಈ DCM ಚರ್ಚೆಯಲ್ಲೂ ನಾನಿಲ್ಲ. ಪಕ್ಷ ಹೈಕಮಾಂಡು ಏನು ಹೇಳುತ್ತೋ ಅದು ನಮಗೆ ಬದ್ಧ, ಅದು ನಮಗೆ ಲಕ್ಷ್ಮಣ ರೇಖೆ. ಈ ವಿಷಯವನ್ನು ಬಿಟ್ಟು ನೀವು ಬೇರೆ ಯಾವುದೇ ವಿಷಯವನ್ನು ಕೇಳಿದ್ರೂ ಕೂಡ ನಾನು ಉತ್ತರ ಹೇಳ್ತೀನಿ. ಹೌದು, ಯಾಕಂತಂದರೆ ಕಳೆದ 48 ವರ್ಷದಿಂದ ನಾವು ಅಂಗನವಾಡಿ ಅಂತ ನಾವು ಹೆಸರಿನಿಂದ ಕರಿತಾ ಇದ್ವಿ. ಆದರೆ ಈಗ ಸ್ವಲ್ಪ ಅಪ್ಗ್ರೇಡೇಷನ್ ಮಾಡಬೇಕು ಅಂತ ಹೇಳಿ ನಮ್ಮಲ್ಲೂ ಕೂಡ ನಮ್ಮ ಅಂಗನವಾಡಿ ಟೀಚರ್ಗಳಲ್ಲೂ ಕೂಡ ಬಹಳಷ್ಟು ಜನ ಮೋರ್ ದೆನ್ 15,000 ಗ್ರ್ಯಾಜುಯೇಟೆಡ್ ಇದ್ದಾರೆ, ಅಂದರೆ ಡಿಗ್ರಿ ಹೋಲ್ಡರ್ಸ್ ಇದ್ದಾರೆ. ಮೋರ್ ದೆನ್ 2,000 ಪೋಸ್ಟ್ ಗ್ರ್ಯಾಜುಯೇಟೆಡ್ ಇದ್ದಾರೆ. ಈಗ ಸ್ವಲ್ಪ ಶಿಕ್ಷಣ ಇಲಾಖೆಯವರು ನಾವು ಕೂತ್ಕೊಂಡು ಒಂದು ಡೆಸಿಗ್ನೇಷನನ್ನು ಗೌರ್ಮೆಂಟ್ ಮಾಂಟೆಸರಿ ಮಾಡಬೇಕು ಅಂತ ಹೇಳಿ ನಾವು ತೀರ್ಮಾನಕ್ಕೆ ಬಂದಿದ್ದೀವಿ. ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಇದ್ರ ಬಗ್ಗೆ ಭಾಳಷ್ಟು ಪಾಸಿಟಿವ್ ಆಗಿ ರೆಸ್ಪಾನ್ಸ್ ಕೊಟ್ಟಿದ್ದಾರೆ. ಫಸ್ಟ್ ಫೇಸ್ನಲ್ಲಿ ಸುಮಾರು 7,000 to 10,000 ಅಂಗನವಾಡಿಗಳನ್ನು ಅಪ್ಗ್ರೇಡ್ ಮಾಡಿ ಗೌರ್ಮೆಂಟ್ ಮಾಂಟೆಸರಿ ಅಂತ ಕನ್ನಡ ಮತ್ತು ಇಂಗ್ಲೀಷ್ ಮೀಡಿಯಂದಲ್ಲಿ ಮಾಡ್ತೀವಿ. ಅನುದಾನ